ಸ್ತಬ್ಧವಾಗಿದ್ದ ತುಮಕೂರು ಗ್ರಾಮಾಂತರ ಈಗ ರಣರಂಗವಾಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ತುಮಕೂರು ನಗರದ ಸಂಚಾರ ದಟ್ಟಣೆ ಕಡಿಮೆ ಮಾಡಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರೂಪಿಸಿರುವಂತಹ 40 ಕಿಲೋಮೀಟರ್ ಉದ್ದದ ಈ ರಿಂಗ್ ರೋಡ್ ಯೋಜನೆಗೆ ಈಗ ರೈತರ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ನಂದಿಹಳ್ಳಿಯಿಂದ ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ವಸಂತ ನರಸಾಪುರವನ್ನ ಇದೀಗ ಸಂಪರ್ಕ ಮಾಡುವಂತಹ ಈ ಯೋಜನೆಗೆ ಈಗ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ಇದು ಬರೋಬ್ಬರಿ 4,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯಾಗಿದೆ. 120 ಅಡಿ ಅಗಲದ ಈ ರಸ್ತೆಗಾಗಿ ಸುಮಾರು 44 ಹಳ್ಳಿಗಳ 650 ಎಕರೆ ಫಲವತ್ತಾದ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಅಧಿಸೂಚನೆ ಕೂಡ ಹೊರಡಿಸಲಾಗಿದೆ. ಇದರಿಂದ ಸುಮಾರು 750ಕ್ಕೂ ಹೆಚ್ಚು ಕುಟುಂಬಗಳು ಬೀದಿ ಪಾಲಾಗುವ ಭೀತಿಯಲ್ಲೇ ಇದೆ. ಈಗಾಗಲೇ 3 ಬಾರಿ ಬೀದಿಗಿಳಿದು ಹೋರಾಟ ಮಾಡಿದಂತ ರೈತರಿಗೆ ಈಗ ಕಾಂಗ್ರೆಸ್ ನಾಯಕರು ಸಾಥ್ ಕೊಟ್ಟಿದ್ದಾರೆ. ಫಲವತ್ತಾದಂಥ ಭೂಮಿಯನ್ನು ಮುಟ್ಟಬಾರ್ದು, ಕೃಷಿಗೆ ಯೋಗ್ಯವಾದಂಥ ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಯಾವುದೇ ಕಾರಣಕ್ಕೂ ಆ ಭೂಮಿಯನ್ನು ಸ್ವಾಧೀನ ಮಾಡಬಾರ್ದು ಅಂತಕ್ಕಂಥ ನಿಯಮಗಳು ಇದ್ದಾಗ್ಯೂ ಸಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಸುಳ್ಳು ಒಂದು ವಿಚಾರಗಳನ್ನು ತಮ್ಮ DPRನಲ್ಲಿ ಇಟ್ಕೊಂಡು ಇವತ್ತು ರೈತರನ್ನ ಎದುರಿಸಿ ಬಲವಂತವಾಗಿ ಭೂಮಿಯನ್ನು ಕಿತ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಇದಕ್ಕೆ ನಮ್ಮ ವಿರೋಧ ಇದೆ. ಈಗಾಗಲೇ ಸಂಯುಕ್ತ ಕರ್ನಾಟಕದ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ರೈತ ಸಂಘಟನೆ, ಕಾರ್ಮಿಕ ಸಂಘಟನೆಗಳು ಮತ್ತು ಭೂ ಸ್ವಾಧೀನ ಹೋರಾಟ ವಿರೋಧಿ ಸಮಿತಿಯ ಅಡಿಯಲ್ಲಿ ಈಗಾಗಲೇ ನಾವು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೂ ನಾವು ಒತ್ತಾಯ ಪತ್ರವನ್ನು ಸಲ್ಲಿಸಿ ಹೇಳ್ತಾ ಇದ್ದೀನಿ ಅಂದ್ರೆ ಈ DPR ಪಾಪ ಏನು ರೈತರು ಇವತ್ತು ಭೂಮಿ ಕಳ್ಕೊಂಡವ್ರಲ್ಲ, ಇವರೆಲ್ಲ 750 ಕುಟುಂಬಗಳು, ಅವ್ರಿಗೆ ಯಾರಿಗೂ ಕೂಡ DPR ಏನಿದೆ ಅನ್ನೋ ಮಾಹಿತಿನೇ ಇಲ್ಲ. ಫುಲ್ ಫೇಕು, ಏನೂ ಮಾಹಿತಿ ಇಲ್ಲ. ಮೊದಲನಾಗೆ ಅಕ್ವೈರ್ ಮಾಡ್ಕೋಬೇಕಾದಾಗ ಅವ್ರು ಯಾವ ರೀತಿ ಪ್ರಕ್ರಿಯೆ ಶುರು ಮಾಡ್ಕೋಬೇಕು, ಬಂದಾಗ ರೈತರು ಭೇಟಿ ಮಾಡಿ ಹಳ್ಳಿಗೂ ಕೂಡ ಈಗ 4161 ನೋಟಿಫಿಕೇಶನ್ ಮಾಡಬೇಕಾಯ್ತದೆ. ಅವ್ರು ಭೇಟಿ ಮಾಡಿ ರೈತರು ಒಪ್ಪಿಗೆ ಕೊಡಬೇಕು. ಆಮೇಲೆ ಕಾನೂನು ಹೇಳ್ತದೆ, ಈಗ ರಸ್ತೆ ಮಾಡಬೇಕು ಅಂದರೆ ಒಣಭೂಮಿ ಇದ್ದರೆ ಕೃಷಿ ಚಟುವಟಿಕೆಗಳಿರಂಥ ಭೂಮಿನ ಯಾವುದೇ ಕಾರಣಕ್ಕೂ ಕೂಡ ನೀರಾವರಿ ಇರೋ ಭೂಮಿಗಳನ್ನ, ತೋಟಗಳನ್ನ, ಗದ್ದೆಗಳನ್ನ, ಹೊಲೆಗಳನ್ನ ತಗೊಳ್ಳಂಗಿಲ್ಲ. ಒಣಭೂಮಿ ಹೆಚ್ಚುವರಿ ಇದ್ದಾಗ ಅದನ್ನು ನಾವು ರಸ್ತೆಗೋ ಅಥವಾ ಇನ್ನೊಂದಕ್ಕೋ ತಗೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಐತೆ. DPR ಮಾಡೋದಕ್ಕಿಂತ ಮುಂಚಿತವಾಗ್ಲೇ ಪಾಪ DPR ಆಮೇಲೆ ಚರ್ಚೆ ಮಾಡ್ತೀನಿ. DPR ಅಲ್ಲಿ ಏನೇನು ಅಂಶಗಳಿದೆ, ಏನೇನು ಪ್ರಸ್ತಾವನೆ ಕೊಟ್ಟವ್ರೆ, ಏನೇನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟವ್ರೆ ಅನ್ನೋಂಥ ಮಾಹಿತಿ ರೈತರಿಗೆ ಇಲ್ಲ ಇಲ್ಲಿ ಅಲ್ವೇನ್ರಿ? ಈಗ ನಿಮ್ಗೇನೋ ಮಾಹಿತಿ ಇದೆಯೇನ್ರಿ? ಯಾವ ಒಬ್ಬ ರೈತನಿಗೂ ಮಾಹಿತಿ ಇಲ್ಲ. ಯಾಕೆ ಈ ದಬ್ಬಾಳಿಕೆ ಸೋಮಣ್ಣವ್ರೆ?